ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ವರ್ಷದ ಮೊದಲನೇ ಏಕಾದಶಿ ಅಂದ್ರೆ ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಲವು ವಿಶೇಷತೆಗಳು ಇರುವಂತ, ಮಹತ್ವ ಇರುವಂತ ಈ ಒಂದು ಏಕಾದಶಿಯನ್ನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು. ಪ್ರತಿ ತಿಂಗಳು ನಮಗೆ 2 ಏಕಾದಶಿ ಬರುತ್ತೆ. ಅದನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ವರ್ಷದ ಈ ದೊಡ್ಡ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ವರ್ಷದ ಎಲ್ಲಾ ಏಕಾದಶಿಯನ್ನ ಆಚರಣೆ ಮಾಡಿದಂತ ಫಲ ಸಿಗತ್ತೆ. ಈ ಶುಭ ದಿನದಂದು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಉತ್ತರದ ಬಾಗಿಲನ್ನ ನಿರ್ಮಿಸಿರ್ತಾರೆ. ಇದರ ವಿಶೇಷತೆ ಏನು ಅಂತಂದ್ರೆ, ವಿಷ್ಣುವನ್ನ ದರ್ಶನ ಮಾಡಿ ಉತ್ತರ ದ್ವಾರದ ಮೂಲಕ ಪ್ರವೇಶ ಮಾಡೋದ್ರಿಂದ ಕಷ್ಟಗಳು ಪರಿಹಾರ ಆಗತ್ತೆ. ಜೊತೆಗೆ ಅಂತ ವ್ಯಕ್ತಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ವೈಕುಂಠ ಏಕಾದಶಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಬೇಕು, ಅದರ ಜೊತೆಗೆ ಅದಕ್ಕಿಂತ ಮೊದಲು ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಏಕಾದಶಿ ತಿಥಿಗೆ ಬಹಳನೇ ಮಹತ್ವ ಇದೆ. ಈ ಶುಭ ದಿನದಂದು ಉಪವಾಸವಿದ್ದು ವಿಷ್ಣುವನ್ನ ಯಾರೆಲ್ಲ ಪೂಜೆ ಮಾಡ್ತಾರೋ ಅವರ ಪಾಪಗಳು ಪರಿಹಾರ ಆಗತ್ತೆ. ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗತ್ತೆ. ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಮುನ್ನ ಪ್ರತಿ ವರ್ಷ ಬರುವಂತ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೆಯಲಾಗತ್ತೆ. ಹಾಗಾದ್ರೆ ಈ 2025 ಜನವರಿ ವರ್ಷದ ಮೊದಲನೇ ಏಕಾದಶಿ ಇದು ಯಾವಾಗ ಪ್ರಾರಂಭ ಆಗತ್ತೆ? ಜನವರಿ 9ನೇ ತಾರೀಕು 2025 ಗುರುವಾರ ಮಧ್ಯಾಹ್ನ 12:20 ಏಕಾದಶಿ ತಿಥಿ ಪ್ರಾರಂಭ ಆಗತ್ತೆ. ಮಾರನೇ ದಿನ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:15 ಏಕಾದಶಿ ತಿಥಿ ಇರುತ್ತೆ. ಆದ್ರೆ ಉದಯ ಕಾಲಕ್ಕೆ ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಶುಕ್ರವಾರ ಇರುತ್ತೆ. ಹಾಗಾಗಿ ಶುಕ್ರವಾರನೇ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗತ್ತೆ. 10ನೇ ತಾರೀಕು ಶುಕ್ರವಾರನೇ ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಾನೇ ಉಪವಾಸವನ್ನ ಶುರು ಮಾಡಬೇಕು. ಮಾರನೇ ದಿನ 11ನೇ ತಾರೀಕು ಶನಿವಾರ ಬೆಳಗ್ಗೆ 8 ಗಂಟೆ ಒಳಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ನೀವು ಏನಾದ್ರೂ ತಿಂದು ಉಪವಾಸವನ್ನ ಬಿಡಬಹುದು. ಈ ಏಕಾದಶಿಯನ್ನ ಪ್ರಥಮ ಏಕಾದಶಿ, ಮುಕ್ಕೋಟಿ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಅಂತ ಕರೀತಾರೆ. ತಿರುಪತಿಯಲ್ಲೂ ಕೂಡ ತುಂಬಾನೇ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ಇರುವಂತ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಉತ್ತರದ ಬಾಗಿಲನ್ನ ನಿರ್ಮಾಣ ಮಾಡಿರ್ತಾರೆ. ಶುಕ್ರವಾರ 10ನೇ ತಾರೀಕು ಜನವರಿ 2025 ವೈಕುಂಠ ಏಕಾದಶಿ. ಅದಕ್ಕಿಂತ ಮೊದಲೇ ಒಂದು 2-3 ದಿನಕ್ಕೆ ಮೊದಲೇನೆ ಕಂಪ್ಲೀಟ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅತಿ ಮುಖ್ಯವಾಗಿ ಕಿಟಕಿಗಳು, ಬಾಗಿಲುಗಳು ಇದನ್ನಂತೂ ಕ್ಲೀನ್ ಮಾಡಲೇಬೇಕು. ಪೂಜಾ ರೂಮಿಂದ ಹಿಡಿದು ನಿಮ್ಮ ಮೇನ್ ಡೋರ್ ಆಗಿರಲಿ ಪ್ರತಿಯೊಂದು ಬಾಗಿಲುಗಳನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡುವಂಥ ನೀರಿಗೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಕಲ್ಲುಪ್ಪು ಹಾಕ್ಕೊಂಡು ಕ್ಲೀನ್ ಮಾಡಿ. ಮತ್ತೆ ಇನ್ನು ಸ್ವಲ್ಪ ಚೆನ್ನಾಗಿರೋ ನೀರನ್ನ ತಗೊಂಡು ಅದರೊಳಗಡೆ ಈ ಪನ್ನೀರು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಆಮೇಲೆ ನೀವು ಕ್ಲೀನ್ ಮಾಡ್ಬೋದು. ಅಥವಾ ರೋಸ್ ವಾಟರ್ ಸಿಗುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬಾಗಿಲುಗಳು ಕಿಟಕಿಗಳನ್ನೆಲ್ಲ ಒರೆಸ್ಕೊಳ್ಳಿ. ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು, ಗಂಧ ಹಚ್ಚಬೇಕು, ಮತ್ತು ಗೆಜ್ಜೆ ವಸ್ತ್ರನ ಹಾಕಬೇಕು. ಇದನ್ನೆಲ್ಲ ನೀವು ಏಕಾದಶಿ ದಿನ ಕೂಡ ಮಾಡಬಹುದು. ಬೆಳಗ್ಗೆ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ತುಳಸಿಯನ್ನ ತಪ್ಪದೆ ಆ ದಿನ ಮೇನ್ ಡೋರ್ಗೆ, ದೇವ್ರ ಮನೆ ಪೂಜಾ ರೂಮಲ್ಲಿ ಅಂದ್ರೆ ಆ ಬಾಗಿಲುಗಳಿಗೆ ಹಾಕಬೇಕು. ತುಂಬಾನೇ ಒಳ್ಳೇದು. ಅಂದ್ರೆ ನೀವು ತೋರಣ ಕಟ್ತಿರಲ್ಲ ಆ ಥರ ಮಾವಿನ ಎಲೆಗಳಿಂದ ತೋರಣ ಕಟ್ಟೋದು, ಗೆಜ್ಜೆ ವಸ್ತ್ರ ಏರಿಸೋದು, ತುಳಸಿಯನ್ನ ಏರಿಸೋದು, ಹೂಗಳಿಂದ ಅಲಂಕಾರ ಮಾಡೋದು ತುಂಬಾನೇ ಒಳ್ಳೇದು. ವೈಕುಂಠ ಏಕಾದಶಿ ದಿನ ನಿಮ್ಮ ಮೇನ್ ಡೋರ್ ಆಗಿರಲಿ, ಪೂಜಾ ರೂಮ್ನ ಡೋರ್ ಆಗಿರಲಿ, ಈ ರೀತಿ ಅಲಂಕಾರ ಮಾಡಬೇಕು. ಹಾಗಾಗಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ. ಮನೇನೂ ಕೂಡ ಅಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಈಗ ನೀವು ಕ್ಲೀನ್ ಮಾಡ್ಕೊಂಡ್ರೆ ಇನ್ನು 4-5 ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇರುತ್ತೆ, ಅದಕ್ಕೂ ಕೂಡ ಸೇರಿಸಿ ನೀವು ಒಟ್ಟಿಗೆ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಅಕ್ಷತೆಗಳನ್ನು ಕೂಡ ಹೊಸದಾಗಿ ಮಾಡಿಟ್ಕೊಳ್ಳಿ. ತುಪ್ಪದ ಬತ್ತಿಗಳು, ಗೆಜ್ಜೆ ವಸ್ತ್ರ ಅಥವಾ ತುಪ್ಪದ ದೀಪ ಹಚ್ಚೋದಕ್ಕೆ ತುಪ್ಪನ ತಂದಿಟ್ಕೊಳ್ಳಿ. ಈಗಾಗಲೇ ಇದ್ರೆ ಅದನ್ನೇ ಉಪಯೋಗಿಸಬಹುದು, ಇಲ್ಲ ಅಂದ್ರೆ ಹೊಸದಾಗಿ ತಂದಿಟ್ಕೊಳ್ಳಿ. ಯಾಕಂದ್ರೆ ವೈಕುಂಠ ಏಕಾದಶಿ ದಿನ ಅತಿ ಮುಖ್ಯವಾಗಿ ತುಪ್ಪದ ದೀಪ ಹಚ್ಚಲೇಬೇಕು. ತುಳಸಿ ಗಿಡದ ಮುಂದೆ, ದೇವರ ಮುಂದೆ, ಅಂದ್ರೆ ನಿಮ್ಮ ಪೂಜಾ ರೂಮಲ್ಲಿ ದೇವರ ಮುಂದೆ ಕೂಡ ಹಚ್ಚಬೇಕು. ತುಂಬಾನೇ ಒಳ್ಳೇದು. ಹಾಗಾಗಿ ತುಪ್ಪ ಆಗಿರ್ಬೋದು, ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿಗಳು, ಅಕ್ಷತೆ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಹಾಗೆ ಶ್ರೀಗಂಧ ತುಂಬಾನೇ ಒಳ್ಳೆಯದು. ಆ ದಿನ ನೀವು ಗಂಧನ ತೇದು ಎಲ್ಲ ವಿಗ್ರಹಗಳಿಗೂ ಕೂಡ ಹಚ್ಚಬಹುದು. ತುಂಬ ಒಳ್ಳೆಯದು. ನಾವು ಎಷ್ಟು ಗಂಧನ ತೇದು ಹಚ್ತೀವೋ ಅಷ್ಟು ಕೂಡ ನಮ್ಮ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗಂಧದ ಚಕ್ಕೆನ ತಂದಿಟ್ಕೊಳ್ಳಿ. ಇಲ್ಲ ಅಂದರೆ ತಗೊಳ್ಳಿ, ಇನ್ನೂ ಸಾಕಷ್ಟು ಸಮಯ ಇದೆ. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅಥವಾ ನೀವು ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಈಗ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ಅಲ್ಲಿಂದನಾದರೂ ತೊಗೊಂಡು ಬಂದಿಟ್ಕೊಳ್ಳಿ. ವೈಕುಂಠ ಏಕಾದಶಿ ಹಬ್ಬದ ದಿನ ನೀವು ಗಂಧ ತೇದು ಎಲ್ಲ ವಿಗ್ರಹಗಳಿಗೂ ಕೂಡ ಹಚ್ಬೋದು.
ನಾನು ನಿಮ್ಗೆ ಆಗ್ಲೇ ಹೇಳಿದೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಉತ್ತರದ ಬಾಗಿಲನ್ನ ನಿರ್ಮಾಣ ಮಾಡಿರ್ತಾರೆ ಅಂತ. ಅಲ್ಲದೆ ಎಲ್ಲಾ ದೇವಸ್ಥಾನದಲ್ಲೂ ಕೂಡ 2 ಬಾಗಿಲಿರುತ್ತೆ. ಒಂದು ನಾವು ಪೂರ್ವ ದಿಕ್ಕಿಗಿರುತ್ತೆ, ಇನ್ನೊಂದು ಉತ್ತರ ದಿಕ್ಕಿಗಿರುತ್ತೆ. ಪೂರ್ವ ದಿಕ್ಕಿನಿಂದ ಒಳಗಡೆ ಹೋಗಿ ದೇವರನ್ನ ನೋಡ್ಕೊಂಡು ಅಲ್ಲಿಂದ ಉತ್ತರ ದಿಕ್ಕಿನ ಬಾಗಿಲಿಂದ ಹೊರಗಡೆ ಹೋಗ್ಬೇಕು ಅನ್ನೋದು. ಕೆಲವೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಇರೋದಿಲ್ಲ. ಆದ್ರೆ ಸುಮಾರು ದೇವಸ್ಥಾನಗಳಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತ ದೇವಸ್ಥಾನಗಳಲ್ಲೆಲ್ಲ ಕೂಡ ಇದ್ದೇ ಇರುತ್ತೆ. ಕೆಲವರು ಗೊತ್ತಿಲ್ಲದೆ ಹೇಗೆ ಒಳಗಡೆ ಹೋಗಿರ್ತೀರೋ ಹಾಗೆ ಹೊರಗಡೆ ಬಂದಿರ್ತೀರಾ. ಆ ರೀತಿ ಮಾಡಬಾರ್ದು ಯಾವಾಗ್ಲೂ ಕೂಡ. ಪುರಾಣದ ಪ್ರಕಾರ ಕೂಡ ಒಂದು ಚಿಕ್ಕ ಕಥೆ ಇದೆ. ಅದನ್ನು ಹೇಳ್ತೀನಿ ಕೇಳಿ. ವೈಕುಂಠ ಏಕಾದಶಿ ದಿನದಂದು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಭಕ್ತರು ಕಾಯ್ತಾ ಇರ್ತಾರೆ. ವೈಕುಂಠದ ಬಾಗಿಲು ತೆರೆಯುವ ಈ ದಿನ ಶ್ರೀಹರಿಯು 3 ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಬಂದು ಭಕ್ತರಿಗೆ ದರ್ಶನವನ್ನ ನೀಡ್ತಾರೆ. ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನ ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನ ಭೇಟಿಯಾಗಿ ತಮ್ಮ ಕಷ್ಟವನ್ನ ಪರಿಹರಿಸುವಂತೆ ಮನವಿ ಮಾಡ್ಕೊಳ್ತಾರೆ. ಆಗ ವಿಷ್ಣುವು ಮುರ ಎಂಬ ರಾಕ್ಷಸನನ್ನ ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನ ರಕ್ಷಿಸ್ತಾರೆ. ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನುವಂತ ನಂಬಿಕೆ. ತುಂಬಾ ಜನಕ್ಕೆ ಈ ವಿಚಾರ ಗೊತ್ತಿರತ್ತೆ, ಗೊತ್ತಿಲ್ಲದೆ ಇರೋರು ತಿಳ್ಕೊಂಡಂಗಾಗತ್ತೆ. ಈ ಕೆಲವು ಕಡೆ ತುಂಬಾ ಹಳೆ ದೇವಸ್ಥಾನಗಳಾಗಿರ್ಬಹುದು ಅಥವಾ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದವರೆಗೂ ಕೂಡ ಉತ್ತರದ ಬಾಗಿಲನ್ನ ಹಾಗೆ ಬಿಟ್ಟಿರ್ತಾರೆ. ಕೆಲವ್ರಿಗೆ ವೈಕುಂಠ ಏಕಾದಶಿ ದಿನ ನಾನಾ ಕಾರಣಗಳಿಂದ ಏನಾದ್ರೂ ಉತ್ತರದ ದ್ವಾರವನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನೀವು ಮತ್ತೆ ಕೂಡ ಹೋಗಿ ಪ್ರವೇಶ ಮಾಡ್ಕೊ ಬರ್ಬಹುದು. ಆದ್ರೆ ನೋಡ್ಕೊಳ್ಳಿ, ನಿಮ್ ಮನೆ ಹತ್ರ ಇರುವಂತ ದೇವಸ್ಥಾನಗಳಲ್ಲಿ ಏನಾದ್ರೂ ಆ ರೀತಿ ಇದ್ರೆ ನೀವು ಮಾಡಬಹುದು. ಇಲ್ಲ ಅಂದ್ರೆ ಏನು ಮಾಡೋದಿಕ್ಕಾಗಲ್ಲ. ಮುಂದಿನ ವರ್ಷ ಆ ಅವಕಾಶ ನಮಗ್ ಸಿಗ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ವೈಕುಂಠ ಏಕಾದಶಿ ಯಾವ ದಿನ ಆಚರಣೆ ಮಾಡಬೇಕು, ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಚುಟುಕಾಗಿ ತಿಳಿಸಿದ್ದೀನಿ. ಈ ರೀತಿ ಸಿದ್ಧತೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಉಪವಾಸವನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ನಾನೀಗಾಗಲೇ ಹೇಳಿದ್ದೀನಿ, ಕಂಪ್ಲೀಟ್ ಆಗಿ ಮನೆ ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬ ಕೂಡ ಹತ್ರನೇ ಇರೋದ್ರಿಂದ ಎರಡಕ್ಕೂ ಸೇರಿಸಿ ನೀವು ಕ್ಲೀನ್ ಮಾಡ್ಕೊಂಡಂಗಾಗತ್ತೆ. ಹಾಗೇನೆ ಕಂಪ್ಲೀಟ್ ಆಗಿ ಪೂಜಾ ರೂಮ್ ಕೂಡ ಕ್ಲೀನ್ ಮಾಡಲೇಬೇಕು. ಏಕಾದಶಿ ದಿನನೇ ಪೂಜಾ ರೂಮ್ ಕ್ಲೀನ್ ಮಾಡಬಹುದು. ಆದ್ರೆ ಶುಕ್ರವಾರ ಇರೋದ್ರಿಂದ ಶುಕ್ರವಾರ ಪೂಜಾ ರೂಮ್ ಕ್ಲೀನ್ ಮಾಡೋ ಹಾಗಿಲ್ಲ. ಹಾಗಾಗಿ ಗುರುವಾರನೇ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬಹುದು. ಶುಕ್ರವಾರ ಬೆಳಗ್ಗೆ ನೀವು ಪೂಜೆ ಮಾಡ್ಕೋಬಹುದು. ಇನ್ನು ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ದೀಪದ ಬತ್ತಿಗಳು, ತುಪ್ಪದ ಬತ್ತಿಗಳು, ದೀಪ ಹಚ್ಚೋದಕ್ಕೆ ತುಪ್ಪ ಆಗಿರಬಹುದು, ಅಕ್ಷತೆ, ಗೆಜ್ಜೆ ವಸ್ತ್ರ, ಮತ್ತೆ ಪೂಜೆಗಾಗಿ ತುಳಸಿ, ತಾವರೆ ಹೂವು, ಮಾವಿನ ಸೊಪ್ಪು ಅಂದ್ರೆ ಬಾಗಿಲಿಗೆ ತೋರಣ ಕಟ್ಟೋದಕ್ಕೆ. ಈ ತರದೆಲ್ಲನೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೋಗ್ಬರ್ಲಾ?